ನಮಸ್ಕಾರ ಸ್ನೇಹಿತರೆ, ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಾನಿವಾಗ ಟೊಮೆಟೊ ಪಾಸ್ತಾ ಮಾಡ್ತಾ ಇದ್ದೀನಿ. ಅದಕ್ಕೆ ನಾನು ದಿಸಾನೋ ಅವರ ಎಲ್ಬೋಸ್ ಪಾಸ್ತಾನ ಬಳಸ್ತಾ ಇದ್ದೀನಿ. ಇದಕ್ಕೆ ಯಾವುದೇ ಕಲರ್ ಕೂಡ ಹಾಕೋದಿಲ್ಲ, ಹಾಗೆ ಪ್ರಿಸರ್ವೇಟಿವ್ ಕೂಡ ಬಳಸೋದಿಲ್ಲ. ಇದಕ್ಕೆ ತುಂಬಾ ಒಳ್ಳೆ ಪಾಸ್ತಾ. ಇದರ ಶೇಪ್ ಕೂಡ ತುಂಬಾ ಚೆನ್ನಾಗಿದೆ. ಹಾಗೆ ಸೋರ್ಸ್ ಆಫ್ ಪ್ರೋಟೀನ್, ಜೀರೋ ಕೊಲೆಸ್ಟ್ರಾಲ್, ನೋ ಟ್ರಾನ್ಸ್ ಫ್ಯಾಟ್, ತುಂಬಾನೇ ಚೆನ್ನಾಗಿದೆ ಈ ಪಾಸ್ತಾ. ಇವಾಗ ನಾನು ದಿಸಾನೋ ಅವರ ಪಾಸ್ತಾನ ಬಳಸ್ಬಿಟ್ಟು ಒಂದು ಟೊಮೆಟೊ ಪಾಸ್ತಾ ಮಾಡ್ತಾ ಇದ್ದೀನಿ. ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗತ್ತೆ. ಅದಕ್ಕೆ ನಾನೀಗ 2 ಟೊಮೆಟೊ ತಗೊಂಡಿದ್ದೀನಿ. ಹಾಗೆಯೇ ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಇಲ್ಲಿ ಶುಂಠಿ ಮತ್ತೆ ಒಂದು ಹಸಿಮೆಣಸನ್ನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಬೆಳ್ಳುಳ್ಳಿ ಕೂಡ ಹಾಕ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗ್ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ನಾನು ಮುಂದೆ ಹಾಕುವಂತ ಎಲ್ಲಾ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗತ್ತೆ. ಇಲ್ಲಿ ನಾನು ಕುದಿಯೋದಿಕ್ಕೆ ನೀರು ಇಟ್ಕೊಂಡಿದ್ದೀನಿ. ನೀರಿಗೆ ನಾನು ದಿಸಾನೋ ಅವರ ಆಲಿವ್ ಆಯಿಲ್ ನ ಸೇರಿಸ್ತಾ ಇದ್ದೀನಿ, ಒಂದು 2 ಹನಿಯಷ್ಟು. ಯಾಕೆಂದ್ರೆ ಪಾಸ್ತಾ ಚೆನ್ನಾಗಿ ಉದುರಾಗಿ ಬೇಯುತ್ತೆ, ಅದಕ್ಕೋಸ್ಕರ ಆಯಿಲ್ ಹಾಕೊಳ್ತಾ ಇದ್ದೀನಿ. ಹಾಗೆ ರುಚಿಗೆ ಉಪ್ಪು ಹಾಕೊಳ್ತೀನಿ. ಹಾಗೆ 1 ಲೋಟದಷ್ಟು ಪಾಸ್ತಾ ತಗೊಳ್ತೀನಿ. ಈಗ ಇದು 100% ಗೋಧಿಯಿಂದನೇ ರೆಡಿ ಮಾಡಿದಂತ ಪಾಸ್ತಾ. ಹೆಲ್ತಿಗೆ ತುಂಬಾನೇ ಒಳ್ಳೆಯದು. ಅದಕ್ಕೋಸ್ಕರ ಇದರಿಂದ ಮಕ್ಕಳಿಗೆ ಏನಾದರೂ ಮಾಡಿಕೊಟ್ರು ನಮ್ಗೆ ಏನೇ ಟೆನ್ಷನ್ ಇರಲ್ಲ. ಮೈದಾಯಿಂದೆಲ್ಲ ಮಾಡಿಕೊಟ್ರೆ ಹೆಲ್ತಿಗೆ ಒಳ್ಳೇದಲ್ವಲ್ಲ, ಗೋಧಿ ಆದ್ರೆ ತುಂಬಾನೇ ಒಳ್ಳೆಯದು. ಅದಕ್ಕೋಸ್ಕರ ನಾನು ದಿಸಾನೋ ಪಾಸ್ತಾನೇ ಬಳಸ್ತಾ ಇರೋದು. ದಿಸಾನೋ ಎಲ್ಬೋಸ್ ಪಾಸ್ತಾ. ಈಗ ನೀರು ಕುದಿಯೋದು ಸ್ಟಾರ್ಟ್ ಆಯ್ತು. ಪಾಸ್ತಾ ಹಾಕೊಳ್ಳೋಣ, ಚೆನ್ನಾಗಿ ಬೇಯಲಿ. ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಅದರಲ್ಲಿ ನಾನೀಗ ಆಲಿವ್ ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ. 1 ಚಮಚದಷ್ಟು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ಕಟ್ ಮಾಡ್ಕೊಂಡಂಥ ಈರುಳ್ಳಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ದೊಡ್ಡ ಗಾತ್ರದ ಈರುಳ್ಳಿಯನ್ನು ಚಿಕ್ಕದಾಗಿ ಹೆಚ್ಚಿಕೊಂಡಿದ್ದೀನಿ. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೆ ಇದನ್ನು ಹುರ್ಕೊಳ್ಳೋಣ ನಾವು. ಹಸಿ ವಾಸನೆ ಹೋಗಲಿ. ನೀವು ಆಲಿವ್ ಆಯಿಲ್ ಬದಲು ಬೆಣ್ಣೆ ಕೂಡ ಹಾಕ್ಕೋಬಹುದು. ಬೆಣ್ಣೆ ಹಾಕ್ಕೊಂಡ್ರು ಕೂಡ ತುಂಬ ಟೇಸ್ಟಿಯಾಗಿ ಬರುತ್ತೆ. ನಾನಿವಾಗ ಮಾಡಿರೋ ಬೆಣ್ಣೆ ಇರಲಿಲ್ಲ, ಅದಕ್ಕೋಸ್ಕರ ಬೆಣ್ಣೆನ ಸೇರಿಸ್ಕೊಂಡಿಲ್ಲ. ಈರುಳ್ಳಿ ಹಸಿ ವಾಸನೆ ಹೋಗಿದೆ. ಈಗ ಟೊಮೆಟೊ ಮತ್ತು ಶುಂಠಿ, ಬೆಳ್ಳುಳ್ಳಿ ಎಲ್ಲ ಪೇಸ್ಟ್ ರೆಡಿ ಮಾಡ್ಕೊಂಡಿದ್ವಲ್ಲ, ಅದನ್ನ ಹಾಕ್ಕೊಳ್ಳೋಣ. ಇದು ಕೂಡ ಹಸಿ ವಾಸನೆ ಹೋಗೋವರೆಗೆ ನಾವು ಇದನ್ನ ಹುರ್ಕೊಳ್ಳೋಣ. ಇವಾಗ ನಾನಿಲ್ಲಿ ಆರಿಗೆನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಕಾಳು ಮೆಣಸಿನ ಪೌಡ್ರು, ಪೆಪ್ಪರ್ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಉಪ್ಪು. ನಾವು ಮೊದಲೇ ಪಾಸ್ತಾ ಬೇಯಿಸುವಾಗ ಉಪ್ಪು ಹಾಕ್ಕೊಂಡಿರ್ತೀವಿ, ಅದಕ್ಕೆ ಜಾಸ್ತಿ ಬೇಕಾಗಲ್ಲ, ನೋಡ್ಕೊಂಡು ಹಾಕ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ. ರೆಡ್ ಚಿಲ್ಲಿ ಸಾಸ್ ಹಾಕ್ಕೊಳ್ತಾ ಇದ್ದೀನಿ.
ಹಾಗೆ ಟೊಮೆಟೊ ಸಾಸ್ ಹಾಕೊಳ್ಳೋಣ. ಇಲ್ಲಿ ಪಾಸ್ತಾ ಚೆನ್ನಾಗಿ ಬೆಂದಿದೆ ನೋಡಿ. ಪಾಸ್ತಾ ನೀರೆಲ್ಲ ಸೋಸ್ಕೊಂಡಾದ ನಂತರ ಸ್ವಲ್ಪ ತಣ್ಣೀರು ಹಾಕೋಣ. ಇದಕ್ಕೆ ಸ್ವಲ್ಪ ಆಲಿವ್ ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ, ಒಂದು 2 ಹನಿ. ಇದಕ್ಕೆ ಸೇರಿಸ್ಕೊಳ್ಳೋಣ ಪಾಸ್ತಾನ. ಪಾಸ್ತಾ ನೋಡಿ ಚೆನ್ನಾಗಿ ಬೆಂದಿದೆ. ಇದ್ರ ಒಳಗಡೆ ಎಲ್ಲ ಈ ಗ್ರೇವಿ ಎಲ್ಲ ಹೋದರೆ ಸಕ್ಕ ಟೇಸ್ಟಿಯಾಗಿರುತ್ತೆ, ಎಲ್ಲ ಹೊಂದ್ಕೊಂಡು. ನೋಡಿ ಟೊಮೆಟೊ ಪಾಸ್ತಾ ರೆಡಿ. ಹೆಂಗಿದೆ ನೋಡಿ ಪಾಸ್ತಾ ಟೇಸ್ಟ್. ಟೊಮೆಟೊ ಪಾಸ್ತಾ ನಿನ್ನ ಸೀರೆ ಕಲರೇ ಚಲೋ ಇದೆ. ಆ್ಯಕ್ಚುಲಿ ನನಗೆ ಪಾಸ್ತಾ ತಿನ್ಲಿಕ್ಕೆ ಮನಸ್ಸಿಲ್ಲ. ನಾನು ಯಾವತ್ತೂ ಪಾಸ್ತಾ ತಿನ್ನೋದಿಲ್ಲ, ಕಡಿಮೆ ತಿನ್ನೋದು. ಆದರೆ ಗಾಯತ್ರಿ ಮಾಡಿದಾಳೆ ಅಂತ ತಿಂತಾ ಇದ್ದೀನಿ. ಟೇಸ್ಟ್ ನೋಡಬೇಕು. ಚೆನ್ನಾಗಿದೆ. ಚಲೋ ಇದೆ, ಸೂಪರ್. ಚಲೋ ಇದೆ ಅಲ್ಲದೆ ಟೊಮೆಟೊ ಪಾಸ್ತಾ ಸೂಪರ್ ಆಗಿದೆ. ಅಕ್ಕ, ನಾನು, ಆರುಷಿ, ಅಮ್ಮ ಅಜ್ಜನ ಮನೆಗೆ ಹೊರಟಿದ್ದೀವಿ. ಯಾವಾಗಲೂ ನಾವು ಊರಿಗೆ ಬಂದಾಗ ಹೆಚ್ಚಾಗಿ ಒಂದು ಸಾರಿ ಅಜ್ಜನ ಮನೆಗೆ ಹೋಗಿ ಬರ್ತೀವಿ, ವರ್ಷಕ್ಕೆ ಒಂದು ಸಾರಿ ಅಂತೂ ಹೋಗಿ ಬರ್ತೀವಿ. ಇವಾಗಂತೂ ಅಜ್ಜಿ ಕೂಡ ಇದ್ದಾರೆ. ಅಜ್ಜಿನ ನೋಡಿಕೊಂಡು ಮಾತಾಡಿಸ್ಕೊಂಡು ಅತ್ತೆ ಮಾವನ್ನೆಲ್ಲ ಮಾತಾಡ್ಸ್ಕೊಂಡು ಬರೋಣ ಅಂತೇಳಿ ಅಜ್ಜನ ಮನೆಗೆ ಬಂದ್ವಿ. ನೋಡಿ ಇಲ್ಲಿ ಅತ್ತೆ ಗಾರ್ಡನ್ನು ಎಷ್ಟು ಚೆನ್ನಾಗಿದೆ ಅಂತೇಳಿ, ಎಷ್ಟೊಂದು ರೀತಿ ಹೂವಿನ ಗಿಡ ಹಾಕಿದ್ದಾರೆ ಇಲ್ಲಿ ಅವರು. ಕೆಲವೊಂದಿಷ್ಟು ಹೂವಿನ ಗಿಡಗಳ ಪರಿಚಯವನ್ನು ಅತ್ತೆನೇ ಮಾಡಿಸಿದ್ದಾರೆ. ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ. ಇವಾಗ ಒಂದಿಷ್ಟು ಹೂವಿನ ಗಿಡವನ್ನು ನೋಡ್ಕೊಂಡು ಬರೋಣ. ಹೌದೇ, ಹಳದಿ ಹಬ್ಬಾಸ್ಗೆ ಮಿಕ್ಸ್ ಅದು ಎಲ್ಲ ನೋಡು ತಂಗಿ, ಅಷ್ಟೇ ಚಂದ ಇದೆ. ಇದು ಹಂಡು ಪಟ್ಟೆ, ಕೆಂಪು ಚೆಂಡು, ಬಿಳಿ ಪಟ್ಟೆ, ಕೆಂಪು ಸಿಜರ್ ಚೆಂಡು, ಬೆಳಿದು ಕೆಂಪು ಮಿಕ್ಸ್ ಚಂಡಿ ಹೂವಾಗ್ತು. ನೋಡು ಜೂರು ಗುಲಾಬಿ ತುಂಬೋಗಿತ್ತು, ಎಲ್ಲ ಒಣಗಿ ಬಿದ್ದೋತ್ತಲೆ. ನೋಡಿ ಈ ಗುಲಾಬಿ, ಇದು ಕಡಲೆ ಹಿಟ್ಟಿನ ಕಲರ್. ಇದು ನೋಡಿ, ಇದು ವಿಲಾಯಿತಿ ಗೊಂಡೆನ ಈ ಕಲರ್. ಲಾಸ್ಟ್ ಟೈಮ್ ನಾನು ಅಮ್ಮನ ಮನೆಗೆ ಬಂದಾಗ ಕೊನೆ ಕೊಯ್ಯಕ್ಕೆ ಬಂದಿದ್ದಾರೆ ಸಣ್ಕುಸ್ಗೌಡ ಅಂತೆಲ್ಲ ತೋರಿಸಿದ್ನಲ್ಲ, ಅವ್ರ ಹೆಂಡ್ತಿನೇ ಇವರು ಲಕ್ಷ್ಮಿ ಅಂತೇಳಿ. ಇಲ್ಲಿ ಕೆಲ್ಸಕ್ಕೆ ಬರ್ತಾರೆ ಅಜ್ಜನ ಮನೆಗೆ. ವಿಡಿಯೋ ಮಾಡೋದು ಬೇಡ ಅಂತ ಹೇಳ್ತಾ ಇದ್ಲು, ಚೆನ್ನಾಗಿ ಕಾಣಿಸಲ್ಲ ಅಂತೇಳಿ. ನೀನು ತುಂಬ ಚೆನ್ನಾಗಿದೆಯಾ, ವಿಡಿಯೋ ಮಾಡ್ತೀನಿ ಅಂತೇಳಿ ವಿಡಿಯೋ ಮಾಡಿಕೊಂಡೆ ಅವಳದು. ಕುಂಬಳಕಾಯಿ ಎಲ್ಲ ಇದಕ್ಕೂ ಅಲ್ದ. ಕುಂಬಳಕಾಯಿ ಇದು ಇಲ್ಲೆಲ್ಲ, ಇದು ಹೌದೇ, ಅಲ್ಲಿ ಅಷ್ಟು ಕುಂಬಳಕಾಯಿ, ಎಲ್ಲ ಬಳ್ಳಿಗೂ ಕುಂಬಳಕಾಯಿ ಆಗುತ್ತೆ. ಮಸ್ತ್ ಕಾಣ್ತು. ಬಾಳೆ ಮರನು ಬಿದ್ದ ಕಲೆ ಕುಂಬಳಕಾಯಿ ಇದರಲ್ಲಿ. ಓ, ಫುಲ್ ಕುಂಬಳ ಬಳ್ಳಿನೇ ಹಾಕಿದ್ಯಕ್ಕೂ. ಅಲ್ಲ, ಬಿದ್ದು ಬೀಜ ಹೊತ್ತಾಕದ್ದು ಮಗ. ಬೀಜ ಹೊತ್ತಕ್ಕೆ ಇಷ್ಟು ಚಲೋ ಆಗದ್ದ. ಇದು ಕಾಶಿ ಕುಂಬಳಕಾಯಿ ನೋಡಿ, ಇಲ್ಲೆಲ್ಲ ಇದು ಕುಂಬಳಕಾಯಿ. ಅಲ್ಲಿ ನೆಲಕ್ಕೆಲ್ಲ ಇದು ಅಡಿಗೆಲ್ಲ. ಟೈಮ್ ಅತ್ತೆ ಗಾರ್ಡನ್ ತುಂಬಾನೇ ಚೆನ್ನಾಗಿ, ಬಾಳೆ ಗಿಡ ಬಿದ್ದದಿಯೇ. ಅತ್ತೆ ಗಾರ್ಡನ್ ಮಾತ್ರ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ಯಾವ ನರ್ಸರಿಗೆ ಹೋದ್ರೂ ನಿಮ್ಗೆ ಈ ರೀತಿ ಸಿಗಲ್ಲ, ಅಷ್ಟು ಚೆನ್ನಾಗಿದೆ. ಆದ್ರೆ ನೋಡುವಷ್ಟು ಟೈಮ್ ನಮ್ಗೆ ಇಲ್ಲ ಆಗಿದೆ ಇವಾಗ. ಬಸ್ಲೆ ಚಪ್ರ ಪನ್ನೀರ್ಲೆಣ್ಣೆ ಇದಕ್ಕೋನಿಯ. ಹೌದೇ, ಮಸ್ತ ಇದು. ಪನ್ನೀರ್ಲೆ ಹಣ್ಣು, ಗುಳಬದ್ನೆ ಕಾಳು, ಕರಿಬೇವು, ತೊಂಡೆ ಚಪ್ರಿದ್ದು ಜಿನಿಯ. ಅದೊಂದು ಆಚೆಗೆ ಸುಮಾರು ಕಲರ್ ಇತ್ತಕ್ಕು. ಇದು ಜಿನಿಯ ಅಲ್ಲಡು, ಅದು ರಾಶಿ ಚಂದ ಮಾಡಿದ್ಯಾ ಅತ್ತೆ ಗಾರ್ಡನ್. ಸಖತ್ತ ಇದು ಮಾತ್ರ. ಪಾಪ ಅದೆಂತ ನೆನೆಸಿಟ್ಟದ ಸಗಣಿ ನೀರ ಹಾಕುಲೆ ಬಸ್ ಕಬ್ಬು ಹಾಕಿರಕ್ಕು ಅಲ್ದ. ಕಬ್ಬು ಮಾಡಿದ್ವಲ್ಲ 2 ಮೊಕ್ಕೆ ಹಾಕಿ.
ಅತ್ತೆ ಎಷ್ಟೊಂದು ಥರ ಜರ್ಬರ್ ಹಾಕಿದ್ದಾರೆ, ಬೇರೆ ಬೇರೆ ಕಲರ್ದಿತ್ತು. ಹಾಗೆಯೇ ನಿತ್ಯ ಪುಷ್ಪನೂ ಅಷ್ಟೇ ಎಷ್ಟೊಂದು ಕಲರ್ದಿತ್ತು. ಬೆಂಡೆ ದಾಸವಾಳ ಇದು. ಅಕ್ಕ ತಮ್ಮನ ಜೋಡಿ. ಮಾವ ಲಾಸ್ಟ್ ಅಲ್ಲ, ಶೇಚಿಕ್ ಲಾಸ್ಟ್ ಅಲ್ದ. ಅಜ್ಜಿ ಜೊತೆಗೆ ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊಳ್ತಾ ಇದ್ದೆ. ಹಾಗೆ ಎಲ್ಲರೂ ಸೇರಿ ಒಂದು ಫೋಟೋ ತಕ್ಕೊಳ್ಳೋಣ, ಒಂದು ಚಿಕ್ಕ ವಿಡಿಯೋ ಕೂಡ ಮಾಡ್ಕೊಳ್ಳೋಣ ಅಂತ ಹೇಳಿದೆ. ಆಮೇಲೆ ಎಲ್ಲರೂ ಬಂದರು, ಎಲ್ಲ ಸೇರಿ ವಿಡಿಯೋ ಮಾಡ್ಕೊಂಡ್ವಿ. ಅದಾದ ನಂತರ ಅಮ್ಮ ಮಾರನೇ ದಿನ ಇಲ್ಲಿ ಮಾವಿನ ಹಣ್ಣಿನ ಸಾಂಬಾರು ಮಾಡ್ತಾಯಿದ್ರು. ಸಖತ್ತಾಗಿತ್ತು ಮಾತ್ರ. ಅದು ನೆಕ್ಸ್ಟ್ ವ್ಲಾಗಲ್ಲಿ ಹೇಗೆ ಮಾಡಿದ್ದಾರೆ ಅನ್ನೋದು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಇವಾಗಂತೂ ಮಾವಿನ ಹಣ್ಣು ಸೀಸನ್ ಅಲ್ವಾ. ಅದಾದಮೇಲೆ ಅಮ್ಮ ಬಾಳೆಹಣ್ಣು ಕೇಕ್ ಕೂಡ ಮಾಡಿದರು. ಅಮ್ಮ ಮಾಡಿದ ಕೇಕ್, ಅಮ್ಮ ಮಾಡಿದ ಬಾಳೆಹಣ್ಣಿನ ಕೇಕ್ ನೋಡಿ ಇವಾಗ ರೆಡಿ ಆಗಿದೆ. ತುಂಬ ಚೆನ್ನಾಗಿ ಬಂದಿದೆ ಮಾತ್ರ. ಅರ್ಶಿನ್ ನೋಡಿ, ಎಷ್ಟು ಒಳ್ಳೆ ಸ್ಪಾಂಜ್ ಕೇಕ್ ಮಾಡಿದ್ದು ಬಾಳೆಹಣ್ಣಿದು. ಹಂಗೆ ಕಟ್ ಮಾಡಾಗ್ತಿದೆ. ಮತ್ತೆ ಯಾರಂತ ಮಾಡ್ಕೋಬೇಕು. ಒಂದು ಕೇಕ್ ಇಟ್ಕೊಳ್ಳೋದು ಚಲೋ ಬಂದು ರಾಶಿ ಮಸ್ತ್ ಬಂದೆ ನೋಡು. ಎಷ್ಟು ಒಳ್ಳೆ ಇದ್ರ ತರ ಬಂದು ರಾಶಿ ರಾಶಿ ಚಲೋ. ಅವನ ಸಿರಿ ಅಮೇರಿಕಾ ಕೂಡ ಮಾಡ್ಕೊಡ್ತಿದ್ದ. ಒಳಗಡೆ ಮಾಡೋಣ ಏನು ಕಲ್ತ್ಕೊಳ್ಳಿ. ಅದೇ ಆಯ್ತಿಲ್ಲ ರಾಶಿ ಚಲೋ. ಉಡಿ ಎಲ್ಲ ಅದೇನು ಮಾಡೋದು. ನಿನ್ನೆ ಮೊನ್ನೆ ತಳ್ಳಿಗೆ ಹೋಗ್ಯೋದು ಇದ್ರಲ್ಲ ಇದು ಆಯ್ತಾಯ್ತು. ಅಕ್ಕ ಮನೆಗೆ ಹೋಗಿದ್ಲು. ತಿರುಗಿ ಬರುವಾಗ ಅಕ್ಕನ ಅತ್ತೆ ಮಾವ ಬಂದಿದ್ರು ಅಕ್ಕನ ಬಿಟ್ಕೊಡೋದಕ್ಕೆ. ಆವಾಗ ಒಂದು ಚಿಕ್ಕ ವಿಡಿಯೋ ಮಾಡ್ಕೊಂಡಿದ್ದೆ. ಅದಾದಮೇಲೆ ಮಕ್ಕಳು ಅಮ್ಮ ಎಲ್ಲ ಸೇರಿ ಆಟ ಆಡ್ತಾ ಕೂತಿದ್ರು. ಉಪ್ಪಿನಕಾಯಿ ಮಾಡೋ ಯಾಕೆ ದಿನಕ್ಕೆ ನಾವು ಬಿಟ್ಟು ಬೇಕು ಒಟ್ಟು ಮಾಡ್ಕೊಂಬಿದ್ದಲ್ಲ. ಒಂದು ಸ್ವಲ್ಪ ನೆಲ್ಲಿಕಾಯಿ ಉಪ್ಪಿನಕಾಯಿ, ಒಂದು ಸ್ವಲ್ಪ ಮಾವಿನಕಾಯಿ ಉಪ್ಪಿನಕಾಯಿ ಮಾಡುವ. ಎಲ್ಲ ಮಾಡಿದೆ. ಈ ಸರಿ ಅಮ್ಮನ ಮನೆಯಲ್ಲಿ ಸುಮಾರಿಷ್ಟು ಮಾವಿನ ಮರಕ್ಕೆ ಮಾವಿನಕಾಯಿ ಆಗಿತ್ತು. ಈ ಮರಕ್ಕೆ ಮಂಗಗಳು ಬರೋದಕ್ಕೆ ಆಗೋದಿಲ್ಲ, ಅದಕ್ಕೆ ಇಷ್ಟು ಮಾವಿನಕಾಯಿ ಇಟ್ಟಿತ್ತು. ಹಣ್ಣು ಬೀಳ್ತಾ ಇತ್ತು. ಹಣ್ಣು ಎಕ್ಕೋದಕ್ಕೆ ಅಂತ ಬಂದೆ. ಹಾಗೆ ಒಂದು ಚಿಕ್ಕ ವಿಡಿಯೋ ಕೂಡ ಮಾಡಿಕೊಂಡೆ. ನೀ ಬಂದೇ ಇಲ್ಲ ಹೇಳಿ ರಾಶಿ ಸಾತು, ನೀ ಬಂದಿಲ್ಲ ಹೇಳ್ತಿ ಇಡ್ತಿದ್ದು. ಎಲ್ಲಿಗೆ ಹೋಗಿದ್ದೀಯ ಖುಷಿ ಕೇಳ್ತಿದ್ದು. ಔಷಧಿ ರುಚ್ ನಿನ್ನ ನೋಡಿ ಅದಕ್ಕೆ ಗೊತ್ತು. ಏನೋ ಮಾಡಲ್ ಬಂದಿಕ್ಕಿದೆ ಎಂಥದ್ದು ಆಯ್ತಿಲ್ಲ, ಅದಕ್ಕೆ ಹಂಗೆ ಮಾಡ್ತದಲ್ಲ ದನ ಅಲ್ಲವ. ತುಂಬ ಸೆಕೆ ಇರೋದ್ರಿಂದ ಒಂದು ರೌಂಡ್ ಬೋಟಿಂಗಿಗೆ ಹೋಗಿ ಬರೋಣ ಅಂತ ಹೊರಟಿದ್ದೀವಿ. ಇವಾಗ ಇಲ್ಲಿ ಒಳಗಡೆ ಹೋಗುತ್ತೆ ಬೋಟಿಂಗ್. ಸೂರ್ಯಾಸ್ತ ನೋಡಿ ಅಲ್ಲ. ನಾವು ಇವಾಗ ಐಲ್ಯಾಂಡಿಗೆ ಬಂದಿದ್ದೀವಿ. ಐಲ್ಯಾಂಡಿಗೆ ಬಂದು ನಮ್ಮದು ಶಾಪಿಂಗ್ ಇಲ್ಲ.
ಈ ಕೊಡು ಇನ್ನೊಂದು 10 ನಿಮಿಷ ಬಿಟ್ಟಿದ್ದಾರೆ ನಮಗೆ ಓಡಾಡ್ಕೊಂಡು ಏನಾದರೂ ಪರ್ಚೇಸ್ ಮಾಡ್ಕೊಂಡು ಹೋಗೋದಕ್ಕೆ. ನೋಡೋಕೆ ತುಂಬಾ ಚೆನ್ನಾಗಿದೆ ಇಲ್ಲಿ ಕೂಡ. ಹಿಂದೆ ಆ ಕಡೆ ಅಲ್ಲೆಲ್ಲ ಇಟ್ಟಿದ್ದಾರೆ. ನಿಂದು ಮುಗಿದತ್ತಾನ ಜೋಕಾಲಿ ಅಡಿ. ಹಾಂ ಬೇಡ ಬೇಡ, ಐಲ್ಯಾಂಡ್ ಮಸ್ತ್ ಇದ್ದು ನೋಡಿ. ಇದು ಎಷ್ಟು ಚಲೋ ಎಂಜಾಯ್ ಮಾಡಿದ್ರಿ. ಬರಕ್ಕಾರ ಅವನಿಗೆ ಗಲಾಟೆ ಮಾಡ್ತೀರಿ. ಇದು ಬೇಡ ಅದು ಬೇಡ. ವಾಟರ್ ಪಾರ್ಕ್ ನೋಡ್ರಿ, ವಾಟರ್ ಪಾರ್ಕಿಗೆ ಹೋಗಾಗ ಎಲ್ಲೆಲ್ಲಿ ಹೋದ್ರೆ ಅಲ್ಲೇ ನೋಡಿ ಕೂತ್ಕೊಳ್ಳೋದಕ್ಕೆಲ್ಲ ಏನು ಚೆನ್ನಾಗಿ ಮಾಡಿಟ್ಟಿದ್ದಾರೆ. ಹಾಂ